ಹೂಗಳ ಹಬ್ಬ ಅಂತಲೇ ಹೇಳ್ಬೋದು. Guys, welcome back to my YouTube channel. ಆ್ಯಕ್ಚುಲಿ ಬೆಳಿಗ್ಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ, ಮಧ್ಯಾಹ್ನ ಆಯ್ತು ಆಲ್ರೆಡಿ. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಿನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಯಿತು. ಸೊ ತುಂಬ ಅಂದರೆ ಬೇಗ ಎದ್ದೇಳಬೇಕಾಗಿತ್ತು, ಎದ್ದು ಮನೇಲಿ ಪೂಜೆ ಮಾಡಬೇಕಾಗಿತ್ತು. ಸೊ ಪೂಜೆ ಮಾಡೋದು ಲೇಟ್ ಆಯಿತು. ಸ್ನಾನ ಮಾಡಿ ಊಟ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ 12 ಗಂಟೆ ಆಯಿತು. ಸೊ ಇವಾಗ ನಾವು ಹೋಗ್ತಾ ಇರೋದು ಬೇರೆ ಪ್ಲೇಸ್, ಟೆಂಪಲ್ಗೆ ಹೋಗ್ಬಿಟ್ಟು ಟೆಂಪಲಿಂದ ಅಲ್ಲಿಂದ ಹೋಗಿ ಇವತ್ತೇನೋ ಕಬ್ಬನ್ ಪಾರ್ಕಲ್ಲಿ ಫ್ಲವರ್ ಶೋ ಇದೆ ಅಂತೆ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಬ್ಬನ್ ಪಾರ್ಕ್ ಹೋಗಿ ಫ್ಲವರ್ ಶೋ ನೋಡ್ಕೊಂಡು ಬರೋಣ. ಸೊ ಇವತ್ತೊಂದು ದಿನ ಆದರೆ ನನ್ನ ರಜೆ ಮುಗಿಯುತ್ತೆ, ನಾಳೆ ಮೇಡಮ್ ರಜೆ ಇರುತ್ತೆ. ನಾಳೆ ಏನಾದರೂ ಅವಳು ಮತ್ತೆ ಎಲ್ಲ ಹೋಗೋಣ ಅಂತಂದರೆ ಬೆಳಗ್ಗೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಮನೇಲಿ ರೆಸ್ಟ್ ಮಾಡಿ ನಾನು ನಾಳೆಯಿಂದ ಕೆಲಸಕ್ಕೆ ಹೋಗ್ತೀನಿ. ಸೊ 3 ದಿನ ಹೆಂಗೆ ಹೋಯ್ತು ಅನ್ನೋದು ಗೊತ್ತಿಲ್ಲ. ಸೊ 2 ದಿನ ಆಲ್ರೆಡಿ ಆಯಿತು. ಸೊ ಇನ್ನೊಂದು ದಿನ ಇದೆ, ಇವತ್ತೊಂದು ದಿನ ಲಾಸ್ಟ್ ನನಗೆ. ಸೊ ಆದಷ್ಟು ಹೋಗ್ಬಿಟ್ಟು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಇವತ್ತೊಂದು ದಿನ ಮತ್ತೆ ಮೈಂಡ್ ಪೀಸ್ ಮಾಡಿಕೊಂಡು ಹೋಗಿ ಬರೋಣ ಅಂತ ಹೇಳ್ತಾ ಇವತ್ತಿದೆ ತನಪಕ್ಕ ನೋಡೋಣ. ಮೈಂಡ್ ಚೇಂಜ್ ಆದರೆ ಹಿಂಗ ನಾವು ನೀನು ಎಲ್ಲಿ ಹೋಗೋಣ ಅಂದರೆ ಅಲ್ಲಿ ಬರ್ತಾಯಿದ್ದೀನಿ ನಾನು ಅಷ್ಟೇ. ಇವಾಗ ನಾನು ಹೇಳ್ತಾ ಇರೋದು ಇವಾಗ ಅಲ್ಲಿ ಪಕ್ಕ ಇದೆಯಾ ಕಬ್ಬನ್ ಪಾರ್ಕ್ ಫ್ಲವರ್ ಶೋ ಇದೆ ಅಂದರೆ ಅಲ್ಲಿ ಹೋಗೋಣ. ಫ್ಲವರ್ ಶೋ ಇಲ್ಲ ಅಂದರೆ ಬೇರೆ ಕಡೆ ಹೋಗೋಣ ಅಂತ ಹೇಳ್ತಾ ಇರೋದು ನಾನು. ಇವಾಗ ನನಗೆ ಗೊತ್ತಾಗಲ್ಲ. ಇವಾಗ ನೀನು ನಿನ್ನೆ ಡಿಸೈಡ್ ಮಾಡ್ತಿರ್ತೀನಿ. ನಿನ್ನೆ ಬೆಳಗ್ಗೆ ನಾನು ಏನೇನು ಅನ್ಕೊಂಡು ಎಲ್ಲಿ ಹೋಗ ಇನ್ನೊಂದು ಪ್ಲೇಸ್ ಹೇಳಿದೆ. ಏನೇನು ಅನ್ಕೊಂಡಿದ್ದೆ ನಿನ್ನೆ? ನಾನು ಅದೇ ಈಶಾ ಟೆಂಪಲ್ಗೆ ಹೋಗೋಣ ಅಲ್ಲಿ ಅನ್ಕೊಂಡಿದ್ದೆ. ಆಮೇಲೆ ನೀನೊಂದು ಲೊಕೇಶನ್ ಫಿಕ್ಸ್ ಮಾಡಿದಾಗ ನಾನು ಅಲ್ಲಿ ಕರೆಕ್ಟಾಗಿ ಬಂದೆ. ಸೊ ನಿನ್ಗೆ ಗೊತ್ತಿರುತ್ತೆ ಕರೆಕ್ಟಾಗಿ. ಸೊ ನೀನು ಎಲ್ಲಂತೆ ಅಲ್ಲಿ ಹೋಗೋಣ ಅಂತ ನಂದು ಒಂದು ಡಿಸಿಷನ್. ನಾನು ಎಲ್ಲೂ ಬೇಡ, ಮುಲ್ಕೊಳ್ಳೋಣ ಅಂತೀನಿ. ಎಲ್ಲಿ ಹೋಗೋಣ ಇವಾಗ? ಕಬ್ಬಾಳಮ್ಮ ಹೋಗೋಣ. ಯಾ ಶೂರ್, ಕವನ್. ಸೊ ಗಾಯ್ಸ್ ಪ್ಲ್ಯಾನ್ ಇವಾಗ ಮತ್ತೆ ರಿವರ್ಸ್ ಆಯಿತು. ಸೊ ಎಲ್ಲಿಗೆ ಹೋಗೋಣ ಅನ್ಕೊಂಡಿದ್ದು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನಾದರೂ ಆಗಲಿ ಹೋಗಬೇಕು ಸರ್. ಅಲ್ಲಿ ಬಿಟ್ಟು ಮತ್ತೆ ಎಲ್ಲೆಲ್ಲಿ ಇಸ್ಕಾನ್ ಮೊನ್ನೆನೂ ಹೋಗಿಲ್ಲ ಇಸ್ಕಾನ್ಗೆ. ಎಷ್ಟು ಸರ್ ಹೋಗಿ ಇಸ್ಕಾನ್ಗೆ? ಇಲ್ಲೊಂದು ಇಸ್ಕಾನ್ ಅಲ್ಲಿ ಬೇಡ. ಸರಿ, ಕಬ್ಬನ್ ಪಾರ್ಕ್ ಹೋಗ್ಬಿಟ್ಟು ಬರೋಣ. ಫಸ್ಟ್ ಇಲ್ಲಿ ಟೆಂಪಲ್ಗೆ ಹೋಗೋಣ. ಸಾಯಂಕಾಲ ಬರೋವಾಗ ಟೆಂಪಲ್ಗೆ ಹೋಗ್ಕೊಂಡು ಬರೋಣ. ಫಸ್ಟ್ ಕಬ್ಬನ್ ಪಾರ್ಕ್ ಯಾಕಂದರೆ ಟೈಮ್ ಆಯ್ತಲ್ವಾ, ಕ್ಲೋಸಿಂಗ್ ಟೈಮ್. ಸೊ ವಿ ಕ್ಯಾನ್ ಗೋ ಟು ಕಬ್ಬನ್ ಪಾರ್ಕ್. ನಾವು ಒಂದು 3 ಗಂಟೆಗೆ ವಾಪಸ್ ಬಂದ್ಬಿಡ್ಬೇಕು. ಆವಾಗ ತಾನು ನಾನು ಟ್ರಾಫಿಕಲ್ಲಿ ಸಿಕ್ಕಾಕೊಳಲ್ಲ. ನೀವೇನಾದ್ರು ಸ್ವಲ್ಪ ಲೇಟ್ ಆದರೆ ನಾನು ಟ್ರಾಫಿಕಲ್ಲಿ ಬಂದು ಫಸ್ಟ್ ಇವಾಗ ಕಬ್ಬನ್ ಪಾರ್ಕ್ ಹೋಗೋಣ. ಸೊ ಗ್ಯಾಸ್ ಇವಾಗ ಪ್ಲ್ಯಾನ್ ನಮ್ದು ನೋಡಿದ್ರೆ ಅದಕ್ಕೆ ಇವಾಗ ಒಂದು ಪ್ರೀ ಪ್ಲ್ಯಾನ್ ಅದು ನಮ್ದು ಏನಿಲ್ಲ. ಸೊ ಹೋಗ್ಬೇಕಂತೀವಿ, ಅದು ಬೆಳಗ್ಗೆ ನಾವು ಎದ್ದೇಳದ ಮೇಲೆ ಡಿಪೆಂಡ್ ಆಗುತ್ತೆ. ಬೆಳಗ್ಗೆ ಬೇಕಾದರೆ ಬೇಗ ಹೋಗ್ಬೋದು. ಸೊ ನಾವು ಅದೆಲ್ಲ ಲೇಟ್ ಆಗಿದ್ದರೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಇವಾಗ ಮೇಡಮ್ಮು ಫೈನಲಿ ಹೇಳಿದ್ರು ಕಬ್ಬನ್ ಪಾರ್ಕ್ ಹೇಳಿದಾಗ. ಸೊ ಕಬ್ಬನ್ ಪಾರ್ಕ್ ಹೋಗೋಣ. ಕಬ್ಬನ್ ಪಾರ್ಕ್ ಫ್ಲವರ್ ಶೋ ಲಾಸ್ಟ್ ಟೈಮ್ ಹೋಗಿದ್ದಲ್ಲಿ ಲಾಲ್ಬಾಗಲ್ಲಿ ಹೋಗ್ಬಿಟ್ಟು ಅಲ್ಲಿ ರಶೀದಾ ಇಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಫ್ಲವರ್ ಶೋ ನೋಡ್ಕೊಂಡು ಬರೋಣ ಅಂತ ಹೇಳ್ತಾ. ಸೊ ಆಮೇಲೆ ಜನ ನಾವು ಅನ್ಕೊಂಡಂಗೆ ಯಾವುದೂ ಆಗಲ್ಲ. ಸೊ ಲೈಫ್ ಹೆಂಗೆ ಬರುತ್ತೆ ಹಂಗೆ ಹೋಗೋದು ಕಲಿಬೇಕು. ಸೊ ನಾನು ಅದೇ ಕಲ್ತಿರೋದು ಯಾವಾಗಲೂ. ಸೊ ತುಂಬ ಸರಿ ಎಕ್ಸ್ಪೀರಿಯನ್ಸ್ ಆಗಿದೆ. ನಾವು ಒಂದು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದು ಆಗದೇ ಇರಬೇಕಾದ್ರೆ ನಾವು ಬಂದು ಆಗಿಲ್ಲ ಅಂತ ಬೇಜಾರಾಗ್ಬಾರ್ದು. ಸೊ ಅದಾಗಿಲ್ಲ ಅಂದರೆ ಬೇರೆ ಯಾವುದೋ ದಾರಿ ಓಪನ್ ಆಗುತ್ತೆ. ಸೊ ಬೇರೆ ದೇವರಲ್ಲಿ ಹಾಗಂದ್ರೆ ಅದು ಇನ್ನೂ ಹೋಗೋಕ್ಕೆ ಟೈಮ್ ಬಂದಿಲ್ಲ, ದೇವರಲ್ಲಿ ಕರ್ಸ್ಕೊಳ್ಳೋಕೆ ಟೈಮ್ ಮಾಡಿಲ್ಲ ಅಂತ ಅಂದ್ಕೊಂಡು ಸೊ ನೆಕ್ಸ್ಟ್ ಎಲ್ಲಿ ಇವಾಗ ನಮಗೇನು ಬೇರೆ ಆಪ್ಷನ್ ಇರುತ್ತೆ. ಸೊ ಆಪ್ಷನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಅದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಬಿಡೋದು ನಮ್ಮ ಕೈಲೇ ಇರುತ್ತೆ. ಸೊ ಲೈಫ್ ಅಂದರೆ ಮೂವ್ ಆನ್ ಆಗಬೇಕಂತ ಹೇಳ್ತಾ ಈಗ ಆಯ್ತು ಫುಲ್ಲು ನೋಟು ಕೊಟ್ಟ ನೋಟು ಏನಿಲ್ಲ. ಅಯ್ಯ ನೋಡಿ, ದುಡ್ಡಿಲ್ಲ ಅಂತ ಲಾಸ್ಟಿಗೆ ಸ್ಪೆಕ್ಟ್ ಇಡ್ತಾಳೆ ಅಂತ. ದುಡ್ಡಿದ್ರಲ್ಲಿ ಇದೆಯಾ? ನೋಡಿ ಗೈಸ್, ಹೆಣ್ಮಕ್ಳು ಸೀಕ್ರೆಟ್ ಹೆಂಗಿರುತ್ತೆ ಅಂದರೆ ನೀವು ಇದರಲ್ಲಿ ಇರಲ್ಲ, ಬ್ಯಾಗಲ್ಲಿ ಹಾಕಿ ಇಟ್ಕೊಳ್ಳಲ್ಲ. ಬ್ಯಾಗಲ್ಲಿ ಚಿಕ್ಕ ಬ್ಯಾಗಲ್ಲಿ ಚಿಕ್ಕದಿನ್ನೊಂದು ಪರ್ಸೆಂಟ್ ಇರ್ತಾರೆ, ಅದರಲ್ಲಿ ಇಟ್ಟಿರ್ತಾರೆ. ಡ್ರೈ ಆಗಿದೆಯಾ ನೋಡಲ್ಲಿ ಕೆರಕ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ನಾವು ಬಂದಿದ್ದೀವಿ ಕಬ್ಬನ್ ಪಾರ್ಕಿಗೆ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಜಾಸ್ತಿ ಜನ ಬಂದಿದ್ದಾರೆ. ಸೊ ಹೂಗಳ ಹಬ್ಬ ಅಂತಲೇ ಹೇಳ್ಬೋದು. ಕಬ್ಬಿನ ಪಾರ್ಕ್ ಹಬ್ಬ, ನಾಡ ಹಬ್ಬ ಏನೇನೋ ಬರ್ದಿದ್ದಾರೆ. ಸೊ ಆ್ಯಕ್ಚುಲಿ ನಾವು ಬಂದಿದ್ವಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಗೊತ್ತಾಗಿಲ್ಲ. ಮುಂಚೆ ಬಂದಿದ್ದು ಯಾವಾಗ ಒಂದು ಇಯರ್ ಮೇಲೆ ಆಯ್ತಲ್ಲ ಬಂದು, 3 ಇಯರ್ಸ್ ಮೇಲೆ ಬಂದು ಅವಾಗ ಬಂದಿದ್ವಿ. ಮತ್ತೆಲ್ಲ ಚೇಂಜಸ್ ನಮ್ಗೆ ಗೊತ್ತಾಗಿಲ್ಲ. ಅದಕ್ಕೆ ಫಸ್ಟ್ ಒಂದು ಕಡೆ ಪಾರ್ಕಿಂಗ್ ಆಗಿದ್ವಿ. ಉಳಿಲ್ಲ ಇನ್ನೂ 3 ಕಿಲೋಮೀಟ್ರ್ ಇದೆ, 4 ಕಿಲೋಮೀಟ್ರ್, 1 ಕಿಲೋಮೀಟ್ರ್ ಇದೆ ಅಂತ ಹೇಳಿದ್ರು. ಮತ್ತೆ ಹೋಗಿ ಮತ್ತೆ ಒಂದು ರೋಡ್ ನೋಡಿದ್ರು, ಮತ್ತೆ ಹಳೆ ರೋಡ್ಗೆ ಹೋಗಿ ಯೂಟರ್ ನೋಡ್ಕೊಂಡು ಮತ್ತೆ ಅದೇ ಪ್ಲೇಸ್ ಬರೋಂಗಾಯ್ತು. ಯಾವಾಗ ಹಿಂಗೆ ಮಾಡೋದು ಇವಳು ಒಂದು ಕರೆಕ್ಟಾಗಿ ಹಾಕಿರ್ತೀನಿ ಫಸ್ಟ್ ಎಕ್ಸಾಕ್ಟ್ ನೋಡಿಕೊಂಡು.
ಅದನ್ನು ನೋಡಿದ್ರೆ ಇವಳು ಇಲ್ಲ ಹಂಗೆ ಹಿಂಗೆ ನನಗೆ ಕತೆ ಹೊಡಿತಾಳೆ. ಯಾಕೆ ಹೆಂಗೆ ನೀನು? ನಾನಿಲ್ಲ ಅಲ್ಲಿ ನೋಡಿ ಅದೇ ಫ್ಲವರ್ ಶೋ. ಅದೇ ಫ್ಲವರ್ ಶೋವಾ? ಗೈಸ್ ಮಾಮೂಲಿ ಇನ್ನೇನು ನಾವು ಲಾಸ್ಟ್ ಟೈಮ್ ಹೋಗಿದ್ವಿ ಲಾಲ್ಬಾಗಲ್ಲಿ, ಅದೇ ಥರನೇ ಎಲ್ಲಿನೂ. ಸೊ ನೋಡೋಣ ಬನ್ನಿ. ಇದು ಚಿಕ್ಕದಷ್ಟೇ, ಅಲ್ಲಿ ದೊಡ್ಡದಾಗಿ ಮಾಡ್ತಾರೆ. ಇದು ಚಿಕ್ಕದಾ? ಇವಾಗ ಜನವರಿ ಮತ್ತೆ ಫ್ಲವರ್ ಶೋ. ಜನವರಿ ಕರೆಕ್ಟ್ ಗೈಸ್ ಲಾಸ್ಟ್ ಇಯರ್. ಗಿಡ ಎಷ್ಟು ಗಿಡನಾ? ಸರ್ ನೋಡೋಣ ಯಾವ ಗಿಡ ಸೆಟ್ ಆಗುತ್ತೆ. ಪ್ಲ್ಯಾಂಟಾ? ಇಂಡೋರ್ ಪ್ಲಾಂಟ್ಸ್. ಓಕೆ, ಇಂಡೋರ್ ಪ್ಲ್ಯಾಂಟ್ ತಗೊಳ್ಳೋದು. ಫಸ್ಟ್ ಇಂಡೋರ್ ಇಡೋಕ್ಕೆ ಅದು ತೊಗೊಂಡಿದ್ದೆ. ಅದು ಫಸ್ಟ್ ಅದೇನೋ ಗೋಡೆಗೆ ಹಾಕೋ ತೊಗೊಂಡಿದ್ದೆ. ಫಸ್ಟ್ ಹಾಕಿ ಗೋಡೆಗೆ, ಆಮೇಲೆ ಇಂಡೋರ್ ಪ್ಲ್ಯಾಂಟ್. ಅದು ಏನಂತಂದ್ರೆ ತಾನೇ ಹಾಕೋದು, ಸುಮ್ಮನೆ ಹಾಕಿ ಖಾಲಿ ಬಿಡೋದು. ಸೊ ನಾವು ಒಂದು ಟೈಮಲ್ಲಿ ಮುಂಚೆ ಕಪಲ್ಸ್ ಆಗಿ ಬರ್ತಾಯಿದ್ವಿ. ಸೊ ಇವಾಗ ಫ್ಯಾಮಿಲಿಯಾಗಿ ಬಂದಿದ್ವಿ. ಸೊ ಕಪಲಾಗಿ ಬರೋದಕ್ಕೂ ಫ್ಯಾಮಿಲಿಗೆ ಬರೋದಕ್ಕೂ ತುಂಬ ಡಿಫ್ರೆನ್ಸು. ಸೊ ಅದನ್ನು ಮೇಡಮ್ ಕೇಳೋಣ, ಅವಾಗ ಬಂದಿದ್ದಕ್ಕೆ ಇವಾಗ ಡಿಫ್ರೆನ್ಸ್ ಅಂತ ಹೇಳಿ. ಅವಾಗ ಆರಾಮಾಗಿ ಬಂದಿದೆ, ಇವಾಗ ಸ್ವಲ್ಪ ಕಷ್ಟದಿಂದ ಅವಾಗೇನು ಆರಾಮಾಗಿ ಬಂದಿದೆ? ಅವಾಗ ಆರಾಮ, ಏನು ತಲೆ ಚಿಂತೆ ಏನಿಲ್ಲ, ಆರಾಮ್ಸೆ. ಇವಾಗ ಅದು ಕಟ್ಟಬೇಕು, ಇದು ಕಟ್ಟಬೇಕು, ಇದು ಅದು, ಅಯ್ಯೋ ಡ್ಯೂಟಿ ಇದೆ ನಾಳೆ, ಆ ಥರ ಒಂದು ಫ್ಯಾಮಿಲಿ ಅಂದ್ರೆ ನಂಗೆ ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ, ಕಾಲೇಜ್ಗೆ ಹೋಗ್ತೀನಿ ಅಂತೇಳಿ ಕಾಲೇಜ್ಗೆ ಹೋಗೋರು, ಆಫೀಸ್ಗೆ ಹೋಗೋರು ಎಲ್ಲ ಬಿಟ್ಟು ಬಂದಿದ್ದಾರೆ. ಟಿಕೆಟ್ ತೊಗೋಬೇಕಂತ ಟಿಕೆಟ್ ತೊಗೊಳ್ಳೋಣ ಬನ್ನಿ. ಸೊ ಟಿಕೆಟ್ ತೊಗೊಂಡೋಗಿ, ಟಿಕೆಟ್ ಎಷ್ಟೊತ್ತು ಗೊತ್ತಿಲ್ಲ ಗೈಸ್, ಇನ್ನೂ ಇವಾಗ ಫಸ್ಟ್ ಡೇ ಅಲ್ವಾ, ಹಂಗಾಗಿ ಜಾಸ್ತಿ ಜನ ಬಂದಿಲ್ಲ. ಮೇ ಬಿ ನಾಳೆಯಿಂದ ಬರ್ಬೋದು. ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಇದೆಯಾ ಅಂತ. ಸೊ ಗೊತ್ತಿರೋರು ಬಂದಿದ್ದಾರೆ, ಗೊತ್ತಿಲ್ಲದೆ ಇರೋರು ನಾಳೆಯಿಂದ ಬರ್ತಾರಂತ. ಮೇ ಬಿ ನೆಕ್ಸ್ಟ್ ಮಂತ್ವರೆಗೆ ಇದೆ. ಇವಾಗ 27ಇಂದ 7ವರೆಗೆ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಮಂತ್ವರೆಗಿದೆ. ಸೊ ನೋಡಿ, ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ, ಹಳೆ ಹೂಗಳೆಲ್ಲ. ಸೊ ಸ್ಟಾರ್ಟಿಂಗೆಲ್ಲ ಸ್ಟ್ರೆಸ್ ಇದೆ. ಸೊ ಒಳಗಡೆ ಸ್ಟ್ರೆಸ್ ಇಲ್ಲ. ನಾವು ಇದಕ್ಕೆ ಹೋಗಿದ್ದು ಗೊತ್ತಾ, ಏನದು ಲಾಲ್ಬಾಗ್ ಹೋಗಿದ್ವು. ಲಾಲ್ಬಾಗ್ ಫುಲ್ಲು ರಶ್ ಇತ್ತು, ಜಾಸ್ತಿ ರಶ್ಶು. ಇಲ್ಲಿ ಸ್ವಲ್ಪ ರಶ್ ಇಲ್ಲ. ನೋಡಿ ಇದು ಒಂಥರ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇಲ್ಲೆಲ್ಲ ಹಣ್ಣು ಹಾಕಿದ್ದಾರೆ, ಮೇಲೆ ಬರೆದಿದ್ದಾರೆ ಹೆಸರು, ಕಿಸ್ಮತ್ ಕಾಳೆ. ಇದೆಲ್ಲ ನೋಡೇ ಇಲ್ಲ ನಾವು ಯಾವುದಂತ. ಆನೆ ತೊಡುಕಾಯಿ, ಜಾವತ್ ಅಂಗಡಿ, ಅದೆಲ್ಲ ಊರ ಕಡೆ ಅಲ್ಲಿ ಇದೆಯಲ್ಲ ನೋಡಿ. ಅದು ನರಿ ಬಾಲ್ದ ತೋಲ ಏನಿಲ್ಲ, ಹೂನೇ ಇಟ್ಟಿದ್ದಾರೆ ಡೆಕೋರೇಟ್. ಅದಕ್ಕೆ ಫ್ಲವರ್ ಶೋ ಅಂತ ಇಟ್ಟಿದ್ದಾರೆ. ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಸ್ಪೆಷಲ್ ಏನಿಲ್ಲ. ಸೊ ನಾರ್ಮಲ್ ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಹೂಗಳು ನೋಡೋಕ್ಕೆ ಹೂಗಳೇ ಬಂದಿದ್ದಾವೆ. ಫ್ಲವರಿಂದ ಏನೆಲ್ಲ ಮಾಡ್ಬೋದಂತ ಮಾಡಿದ್ದಾರೆ. ಸೊ ಫ್ಲವರಿಂದ ಫಿಶ್ ಮಾಡಿದ್ದಾರೆ. ಸೊ ಕೋಳಿ ಇದೆ. ಹೂಗಳು ನೋಡೋಕ್ಕೆ ಚೆಂದ ಅಲ್ಲ? ನೋಡಿ ಗೈಸ್, ನಮ್ಮ ದೇಶದ ಬೆನ್ನೆಲುಬು ರೈತನನ್ನು ಮಾಡಿದ್ದಾರೆ. ಬಟ್ ರೈತ ಹೂವು ಹಾಕಿಲ್ಲ, ಪ್ಲಾಂಟ್ಸ್ ಇದೆ. ಟ್ರಾಕ್ಟರ್ ಇದೆ ನೋಡಿ, ಟ್ರಾಕ್ಟರ್ ಇದೆ, ರೈತನಿದ್ದಾನೆ. ಜಾಸ್ತಿ ಜನ ಬಂದಿದ್ದಾರಲ್ಲ, ರಶ್ ಇಲ್ಲ ಅನ್ಸುತ್ತೆ ಅಷ್ಟೇ. ಎಲಿಫೆಂಟ್ ಇದೆ. ಸೊ ಬನ್ನಿ ಗೈಸ್, ಎಲಿಫೆಂಟ್ ಇವಾಗ ನೋಡೋಣ. ಎಲಿಫೆಂಟು ಎಲ್ಲ ಪ್ರಾಣಿಗಳು ಒಂದು ಲೈನ್ ಹಿಡಿದು ಮಾಡಿದ್ದಾರೆ. ನಾವು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ನಾವು ಎಲ್ಲಿ ಹೋಗ್ಬೇಕಂತ. ಎಲಿಫೆಂಟ್ ಇದೆ ನೋಡಿ, ಎಲಿಫೆಂಟ್ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಸ್ವಲ್ಪ ಜಾಸ್ತಿ ಎಲ್ಲಿಂದ ಸ್ಟಾರ್ಟ್ ಎಲ್ಲಿಂದ ಎಂಟು ಗೊತ್ತಿಲ್ಲ, ಅದೇ ಪ್ರಾಬ್ಲಮ್ ಇಲ್ಲಿ. ಸೊ ಬಲರಾಮ ಆನೆ ಹೇಗಿದೆ ನೋಡಿ, ಬನ್ನಿ ಇವಾಗ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡು, ಸೂಪರ್ ಆಗಿದೆ. ಇಲ್ಲಿದ್ದು ಸ್ಮೈಲ್ ವಿಡಿಯೋ ಮಾಡ್ತಾ ಇದ್ದೀನಿ, ಫೋಟೋ ಅಲ್ಲ ನೋಡಿ. ಈಗ ತುಂಬ ಚೆನ್ನಾಗಿದೆ. ವೆಜಿಟೇಬಲ್ಸ್ ಇಂದ ಮಾಡಿದ್ದಾರೆ. ತೊಂಡೆ ಏನಿದೆ, ಏನು ಕಾಯಿ ಅದು? ಕಾಕರಕಾಯಿ. ಕಾಕರಕಾಯಿಂದ ಮಾಡಿದರೆ ಚೆನ್ನಾಗಿದೆ ನೋಡಿ. ಗೈಸ್ ವೈಟ್ ಗೈಸ್, ಇಲ್ಲಿ ಫ್ಲವರ್ ಶೋ ಅಲ್ಲಿ ಬಟ್ಟೆನೂ ಇದೆ, ಡ್ರೈ ಫ್ರೂಟ್ಸ್ ಇದೆ, ಎಲ್ಲನೂ ಇಟ್ಟಿದ್ದಾರೆ. ಸೊ ಯಾವ್ದು ಬೇಕಾದ್ರೆ ತಗೋಬೋದು. ಸೊ ಬಟ್ ರೇಟು ಅಲ್ಲಿ ಹೊರಗಡೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬನ್ನಿ, ಇಲ್ಲೇ ಇಲ್ಲ ಜಾಸ್ತಿನೇ ಇರುತ್ತೆ. ಏನು 10-20 ಡ್ರೈ ಫ್ರೂಟ್ 20 ರೂಪಾಯಿ. ಪಕ್ಕದಲ್ಲೇ ಫ್ಲವರ್ ಶೋನು ಇದೆ, ಬಟ್ ಅದ್ರ ಜೊತೆಗೆ ಶಾಪಿಂಗು ಮಾಡ್ಕೋಬೋದು ಇಲ್ಲಿ ಬಂದು. ಸೊ ಮೇಡಮ್ ಶಾಪಿಂಗ್ ಮಾಡ್ತಾರೆ. ಶಾಪಿಂಗ್ ಅಂದರೆ ಕ್ಲಿಪ್ಸ್ ಎಲ್ಲ ತಗೋತಾರೆ ನೋಡಿ, ಇದೆಲ್ಲ ಕ್ಲಿಪ್ ಇದೆ. ಇದು ಟೇಸ್ಟ್ ಇದೆ, ಅದಕ್ಕೆ ತಗೊಂಡಿದ್ದೀವಿ. ಬೋಟಿ, ಅದು ಏನು ಬೋಟಿ ಗೊತ್ತಾ ನೀವು? ಫಸ್ಟ್ ಆಫ್ ಆಲ್ ರಾಗಿ ಬೋಟಿ, ಅದೇ ಟೇಸ್ಟ್.
ಅದನ್ನು ನಾರ್ಮಲ್ ಬೋಟಿಗಿಂತ ರಾಗಿ ಬೋಟಿ ಅಂತ ಕೊಟ್ಟಿದ್ದಾರೆ ಟೇಸ್ಟಿಗೆ. ನಾವು ಮಾಮೂಲಿ ತೊಗೊತಾ ಇರಲಿಲ್ಲ. ಸೊ ಟೇಸ್ಟ್ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡಿದ್ದು. ಸೊ ಗ್ಯಾಸ್ ಇಲ್ಲೆಲ್ಲ ಹೆಂಗಂದ್ರೆ ಹೆಂಗೆ ಗೊತ್ತಾ, ಸುಮ್ಮನೆ ಬರಬೇಕು ನೋಡ್ಬೇಕು ಹೋಗ್ಬೇಕು. ಯಾಕಂದರೆ ರೇಟು ಹೊರಗಡೆದಕ್ಕೂ ಇಲ್ಲಿಗೆ ತುಂಬ ಜಾಸ್ತಿ ಡಿಫ್ರೆನ್ಸ್. ಸ್ವೀಟ್ ಸ್ವೀಟ್ ನೋಡೋಕೆ ಬನ್ನಿ. ಇಷ್ಟೊತ್ತು ಶಾಪಿಂಗ್ ಮಾಡಿಲ್ಲ, ಶಾಪಿಂಗ್ ಮಾಡೋಕ್ಕೆ ಹೋಗ್ಬಿಟ್ಟು ನೋಡಿ ಬಂದು ಸುಸ್ತಾಗಿ ಕುಂತಿದ್ದಾಳೆ. ಸೊ ಎಲ್ಲ ನೋಡಿ ಇಲ್ಲಿ ಬರೋದು ಮೇನ್ ಇಂಟೆನ್ಷನ್ ಎಲ್ಲ ರೆಸ್ಟ್ ತೊಗೊಳಕ್ಕೆ, ಚಿಲ್ ಮಾಡೋಕ್ಕೆ. ಸೊ ನಾವು ಬರಬೇಕು ಅಂತ ಅಂದ್ಕೊಂಡ್ರೆ ಬರೋಕ್ಕಾಗಲ್ಲ. ಸೊ ನೀವು ಎಲ್ಲೆಲ್ಲಿ ನೋಡಿದ್ರೆ ಎಲ್ಲ ಕಪಲ್ಸ್ ಆಗಿದ್ದಾರೆ. ಸೊ ಇಲ್ಲಿ ಕಪಲ್ಸ್ ಇದ್ದಾರೆ. ಸೊ ಗೈಸ್ ಇವಾಗ ಮೇಡಮ್ ಕೇಳೋಣ, ಎಷ್ಟೊತ್ತು ಇವಾಗ ನೋಡಿಲ್ಲಲ್ಲ ಹೊರಗಡೆ ರೇಟ್ಗೂ ಇಲ್ಲಿ ಒಳಗಡೆ ಇರೋ ರೇಟ್ಗೂ ಎಷ್ಟು ಡಿಫ್ರೆನ್ಸ್ ಅಂತ ಕೇಳಿಬಿಟ್ಟು ಡಿಸಿಷನ್ ತೊಗೊಳ್ಳೋಣ. ಸೊ ಹೇಳಿ ಮೇಡಮ್, ಹೆಂಗೆ ಅನಿಸುತ್ತು ಹೊರಗಡೆಗೂ ಇಲ್ಲಿಗೂ ಐಟಮ್ಗೂ ರೇಟ್ಗಳು ಹೆಂಗೆ ಡಿಫ್ರೆನ್ಸ್ ಅನ್ನಿಸ್ತು ನಿಮಗೆ? ಎಲ್ಲ ಒಂದೇ ರೇಟಾ? ಮತ್ತೊಂದು 2-3 ಕಡೆ ಜಾಸ್ತಿ ರೇಟ್ ಅಂದೆ. ಇಲ್ಲಿ ಮಾತಾಡೋಕ್ಕಾಗಲ್ಲ, ಫಿಕ್ಸ್ಡ್ ಇರುತ್ತೆ. ಹೊರಗಡೆ ಹೋದರೆ ಬಾರ್ಗೇನ್ ಮಾಡಿ ಸುಮ್ಮನೆ ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಬಿಟ್ಟರೆ ಆಲ್ಮೋಸ್ಟ್ ಮಕ್ಳಿಗೆ ಕರ್ಕೊಬರ್ಬೇಕು, ನೋಡಬೇಕು. ಆಲ್ಮೋಸ್ಟ್ ಎಲ್ಲ ಜನರು ಏನು ಮಾಡ್ತಾರೆ ಅಂದರೆ ಜಸ್ಟ್ ನೋಡ್ತಾರೆ. ಎಲ್ಲ ಒಂದು ಕಡೆ ನಮಗೆ ನೋಡಿ ನಾವು ಒಂದು ತಗೊಂತಾರಿಲ್ಲ. ಏನಕ್ಕೆ ಇಷ್ಟ ಆಯಿತು ಅಂದರೆ ಅದು ನನಗೆ ತಿಂದಿದ ತಕ್ಷಣ ಟೇಸ್ಟ್ ಹೊಡೆದ್ಬಿಡ್ತು. ಸೊ ಅದಕ್ಕೆ ತಿಂದಿದ ತಕ್ಷಣ ಟೇಸ್ಟ್ ಹೊಡೆದಕ್ಕೆ ತೊಗೊಂಡೆ ರಾಗಿ ಬೋಟಿ. ಸೊ ಅದಕ್ಕೆ ನಾವು 100 ರೂಪೀಸ್ 3 ಪ್ಯಾಕೆಟ್ ಹೇಳಿದವರು, 100 ರೂಪೀಸ್ 4 ಪ್ಯಾಕೆಟ್ ಕೇಳಿದ್ರೆ ಕೊಟ್ಟಿಲ್ಲ. 100 ರೂಪೀಸ್ 3 ಪ್ಯಾಕೆಟ್ ತಗೊಂಡು ಆಮೇಲೆ ಅವರು ಟೇಸ್ಟಿಗೆ ಇಟ್ಟಿದ್ರಲ್ಲ ನೋಡಿ, ಅದು ಬಿಸ್ನೆಸ್ ಟ್ರಿಕ್ಸ್ ಏನಂದರೆ ಇವು ನಾರ್ಮಲ್ ಅವ್ರು ಹಂಗೆ ಇಟ್ಟು ತೊಗೊಳಿದ್ರೆ ಯಾರು ತೊಗೊಳ್ತಾ ಇರಲಿಲ್ಲ. ಸೊ ಬಿಸ್ನೆಸ್ ಮಾಡೋರು ಐಡಿಯಾ ಏನಂದರೆ ಅವರು ಫ್ರೆಶ್ಶಾಗಿ ಮಾಡ್ಕೊಂಬಂದಿದ್ದಾರೆ ಬೋಟಿನ, ಓಕೆನಾ, ಅವಾಗ ಮಾಡ್ಕೊಂಬಂದಿದ್ದಾರೆ. ಸೊ ಆ ಬೋಟಿ ಮಾಡ್ಕೊಬಂದು ಇವಾಗ ನಾವು ಟೇಸ್ಟ್ ಮಾಡಿದ ತಕ್ಷಣ ನಮ್ಗೆ ಏನು ಅನಿಸುತ್ತು, ಓಕೆ ಟೇಸ್ಟ್ ಚೆನ್ನಾಗಿದೆ ತಿನ್ನಬೇಕು ಅಂತ ಹಂಗಾಗಿ ತಗೊಂಡೆ. ಸೊ ಆ ಥರ ಅದು ಒಂದು ಇಷ್ಟ ಆಯ್ತು ನನಗೆ. ಅದು ಬಿಟ್ಟರೆ ನಾರ್ಮಲ್ ಎಲ್ಲನೂ ಹೊರಗಡೆ ಏನಿದೆ ಅದೇ ರೇಟು. ಓಕೆ ನೋಡೋಣ. ಫಾರಿನವ್ರು ಬಂದಿದ್ದು. ಸೊ ನಾವು ಕನ್ನಡದವರು, ಇವಾಗ ನಾವು ಇಂಡಿಯನ್ಸ್ ಹೆಂಗಂದರೆ ಮಕ್ಕಳು ಬಿದ್ದುಬಿಟ್ರೆ ಹಿಡ್ಕೊ ಅಂತಿದ್ದು. ಬಟ್ ಅವ್ರು ಬೀಳ್ತಾಯಿದ್ರು ಅವ್ರು ಹಿಡ್ಕೊಳ್ಳಲ್ಲ, ಯಾಕಂದರೆ ಅವ್ರೂರಲ್ಲಿ ಹಿಂಗೆಲ್ಲ ಬೀಳಲ್ಲ. ಸೊ ಹಂಗಾಗಿ ಚೆನ್ನಾಗಿದೆ ನೋಡಿ. ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹುಡುಗರು ಬಂದಿದ್ದಾರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಯಾವುದೋ ಪ್ರೈವೇಟ್ ಸ್ಕೂಲವರು. ಸೊ ಪಾರ್ಕಿಗೆ ಬಂದಿದ್ದಾರೆ. ಸೊ ಲಂಚ್ ತೊಗೊಬಂದಿದ್ದಾರೆ. ಲಂಚ್ ಎಲ್ಲ ತಿಂತಿದ್ದಾರೆ. ನಮಗೆಲ್ಲ ಮೆಮೊರೀಸ್ ಇದೆಲ್ಲ. ನೀವು ಹಿಂಗೆ ಹೋಗಿದ್ದೀರಾ ಯಾವಾಗಾದರೂ? ಅಂದರೆ 6 ಮಂತ್ಸ್ಗೆ ಒಂದ್ಸರಿ ಸ್ಕೂಲಿಂದ ಕರ್ಕೊಂಡು ಹೋಗ್ತಾಯಿದ್ರು ಟ್ರಿಪ್ಪಿಗೆ. ಅಂದರೆ ಈ ಥರ ಪಾರ್ಕಿಗೆ ಮತ್ತು ಝೂಗೆ ಮತ್ತು ಟೆಂಪಲ್ಸ್ಗೆ ಟ್ರಿಪ್ಪು ಕರ್ಕೊಂಡು ಹೋಗ್ತಾರಲ್ವ, ಆ ಥರ ಕರ್ಕೊಂಡು ಹೋಗ್ತಾಯಿದ್ರು. ನಿಮಗೆ? ನಮಗೂ ಕರ್ಕೊಂಡು ಹೋಗ್ತಾಯಿದ್ರು. ನಾವು ತಿಂತಾ ಇರಲಿಲ್ಲ, ಬೇರೆ ಬಾಕ್ಸ್ ತಿಂತೇವೆ. ಬಾಕ್ಸ್ ಇಲ್ಲ ನಮ್ಗೆ, ಅವರೇ ಊಟ ಟಿಫನ್ ಅವರೇ ಕೊಡ್ತಾಯಿದ್ರು. ಮತ್ತು ಅಂದರೆ ನಿಮ್ಮದು ಪ್ರೈವೇಟ್ ಸ್ಕೂಲು, ನಮ್ಮದು ಗೌರ್ಮೆಂಟ್ ಸ್ಕೂಲು? ಪ್ರೈವೇಟ್ ಅಲ್ಲ, ನಮ್ಮದು ಗೌರ್ಮೆಂಟಾ? ಸೊ ನಾವು ತೊಗೊಂಡು ಹೋಗ್ತಿದ್ದೀವಿ ಮನೆಯಿಂದ. ನಾವೇನು ತೊಗೊಂಡು ಹೋಗ್ತಿಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ತೊಗೊಬರೋರು. ಸೊ ನಾವೇನು ಮಾಡ್ತೀವಿ ಅಂದರೆ ಅವ್ರ ಬಾಕ್ಸನ್ನೇ ತಿಂದ್ಬಿಡ್ತಾಯಿದ್ದೆ. ಸೊ ಕೊಡ್ತಾಯಿದ್ರು ನಮಗೂ. ಸೊ ಚೆನ್ನಾಗಿತ್ತು ಅವಾಗೆ ಒಂಥರ ಲೈಫ್. ಎಲ್ಲ ನೋಡಿ, ಜೀವನ ಅಂದರೆ ಬರೀ ಕೆಲಸಕ್ಕೆ ಹೋಗೋ ದುಡ್ಡು, ಅಲ್ಲಿ ಕಟ್ಟು ದುಡ್ಡು, ಇಲ್ಲಿ ಕಟ್ಟು ದುಡ್ಡು, ಇದು ಬಿಟ್ಟರೆ ಏನೇನಿಲ್ಲ ಜೀವನ. ಸೊ ಅದಕ್ಕೆ ಚಿಕ್ಕ ವಯಸ್ಸಿದ್ದಾಗೇ ತುಂಬ ಚೆನ್ನಾಗಿತ್ತು ಜೀವನ. ಅವಾಗ ನಮ್ಗೆ ಚಿಕ್ಕ ಇದ್ದಾಗ ಏನು ಅನಿಸುತ್ತೆ ಅಂದರೆ ದೊಡ್ಡರಾಗ್ಬಿಟ್ಟು ಚೆನ್ನಾಗಿರುತ್ತೆ, ಕಾಲೇಜ್ಗೆ ಹೋಗ್ಬಿಟ್ಟು ಚೆನ್ನಾಗಿರುತ್ತೆ, ಮಸ್ತಾಗಿರ್ಬೋದು, ಯಾರು ಕೇಳಲ್ಲ ಹಂಗಾಗ್ತೀವಿ. ಬಟ್ ಆ್ಯಕ್ಚುಲಿ ರಿಯಾಲಿಟಿ ಅದು ಎಲ್ರಿಗೂ ಗೊತ್ತಿದೆ ನಿಮಗೂ. ಸೊ ಅದು ಹೇಳೋದು ಅವಶ್ಯಕತೆ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಯಾವ ವಯಸ್ಸಲ್ಲಿ ಏನೇನು ಮಾಡಬೇಕಾದ್ರೆ ಮಾಡಿದ್ರೆ ಚೆಂದ. ಸೊ ನಾವು ಇವಾಗ ನನಗೆ ಅನ್ಕೊಂಡಿದ್ದಾರೆ ಅಂದರೆ ಇವಾಗ ನೋಡಿ, ಇವಾಗ ಈ ಟೈಮಲ್ಲಿ ನಾವು ಸುತ್ತಾಡಬೇಕು. ನಾಳೆ ಮಕ್ಕಳಾದರೆ ಸುತ್ತಾಡ್ಬೋದು, ಬಟ್ ಅವಾಗ ಇಷ್ಟು ಫ್ರೀಯಾಗಿ ಸುತ್ತಾಡೋಕ್ಕಾಗಲ್ಲ. ಮಕ್ಳು ಇರ್ತಾರೆ, ಮಕ್ಳಿಗೆ ಪಂಕ್ಳಲ್ಲೊಂದು, ಕೈಯಲ್ಲೊಂದು, ಅವ್ರ ಲಗೇಜು ಇದೆಲ್ಲ ಇಟ್ಕೊಂಡು ನೋಡಿ ಅವಾಗ ಹಿಂಸೆ ಆಗುತ್ತೆ. ಅದಕ್ಕೆ ನಾನು ಇವಳಿಗೆ ಹೇಳೋದೇನೆಂದರೆ, ಸೊ ಮಕ್ಕಳಾಗಿನ ಮುಂಚೆನೇ ಎಲ್ಲ ಕಡೆ ತಿರ್ಗಾಡೋದು ಅಂತ ಹೇಳೋದು. ಎಸ್ ಗಾಯ್ಸ್, ಎಸ್ ಸುಸ್ತಾಗ್ಬಿಡ್ತು ಗಾಯ್ಸ್. ಕಾಲೆಲ್ಲ ನೋವು ಬಂದುಬಿಡ್ತು. ಓಡಾಡಿ ಕೂತು ಅಲ್ಲ, ಒಂದು ರೌಂಡ್ ಹೋಗಿ ಬರೋಷ್ಟರಲ್ಲಿ ಏನಷ್ಟು ಇಂಟ್ರೆಸ್ಟಿಂಗ್ ಇಲ್ಲ. ಏನೋ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಫ್ಲವರ್ ಶೋ ಇಟ್ಟಿದ್ದಾರೆ. ಫ್ಲವರ್ ಒಂದು 10 ಇದೆ ಅನಿಸುತ್ತೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಎಲ್ಲ ಬಿಟ್ಟರೆ ಒಳಗಡೆ ಶಾಪಿಂಗ್. ಇದನ್ನು ಫ್ಲವರ್ ಶೋ ಅಂತ ಇಡ್ಬಿಡ್ತಾಗಿತ್ತು, ಮಾರ್ಕೆಟ್ ಶೋ ಅಂತ ಇಡಬೇಕಾಗಿತ್ತು. ಯಾಕಂದರೆ ಫ್ಲವರ್ಗಿಂತ ಜಾಸ್ತಿ ಮಾರ್ಕೆಟು ಜಾಸ್ತಿ ಇದೆ. ಇದೆಲ್ಲ ಬಿಸ್ನೆಸ್ಗಳು ಜಾಸ್ತಿ. ಫ್ಲವರ್ ಶೋಸಲ್ಲಿ ಬಿಸ್ನೆಸ್ಗಳು ಮಾಡ್ತಾಯಿದ್ದಾರೆ.
ಸೊ ಗಾಯ್ಸ್ ಇಲ್ಲಿ ಬಂದು ಫೋಟೋ ಪಟ್ ಅಂತ ಹಿಡಿತಾರಂತೆ. ಎಷ್ಟು 5 ನಿಮಿಷ ಫೋಟೋನ. ಗಾಯ್ಸ್ ಇವಾಗ ನಾನು ಹಿಂದೆ ಒಂದು ಬಿಲ್ಡಿಂಗ್ ಬರುತ್ತೆ, ಬ್ಲೂ ಕಲರ್ ಬಿಲ್ಡಿಂಗ್, ದೊಡ್ಡ ಬಿಲ್ಡಿಂಗ್ ನೋಡಿ, ಅದು 100 ಕೋಟಿ ಅಂತ ಮೇಲೆ ಬಿಲ್ಡಿಂಗ್ ಮೇಲೆ. ಆ ಮನೆ ಬಂದು ವಿಜಯ ಮಲ್ಯ ಅವ್ರ ಮನೆ ಅಂತೆ. ಆ ಕಡೆ ಚೆನ್ನಾಗಿರಲಿಲ್ಲ, ಬಟ್ ಈ ಕಡೆ ಚೆನ್ನಾಗಿದ್ದೀರಲ್ಲ. ಚೈನೀಸ್ ಹೋಟೆಲ್ಲು ಮತ್ತು ಬಜ್ಜಿಗಳೆಲ್ಲ ಇದೆ. ಬನ್ನಿ ನೋಡೋಣ. ಬಜ್ಜಿ ಮತ್ತು ಪರೋಟ ಏನೋ ಗೋಬಿ ಮಂಚೂರಿ, ಬನ್ನು ಗುಲ್ಕನ್ನು, ಹಪ್ಪಳ ದೊಡ್ಡ ಹಪ್ಪಳ ಇದೆ. ಸೊ ಇವಾಗ ಈ ಕಡೆ ತಿನ್ಬೋದಪ್ಪ, ಎಷ್ಟಪ್ಪ ಹಪ್ಪಳದ ಇಲ್ಲಿ ತಿನ್ಬೋದು. ಸೊ ಅಲ್ಲಿ ತಿನ್ನೋದೆಲ್ಲ ಜಾಸ್ತಿ ರೇಟು. ಸೊ ಅಲ್ಲಿ ಟೇಸ್ಟ್ ಮಾಡೋಣ ಬನ್ನಿ, ಯಾವ್ದಾದ್ರು ಒಂದು ತಗೊಂಡು ನೋಡೋಣ. ಗಾಯ್ಸ್ ನೀವು ಹಪ್ಪಳ ನೋಡಿರ್ತಾರೆ, ಚಿಕ್ಕ ಹಪ್ಪಳ ನೋಡಿರ್ತಾರೆ. ಇಲ್ಲಿ ಬನ್ನಿ ನೀವು ಒಂದು ಹಪ್ಪಳ ತೋರಿಸ್ತೀನಿ, ಎಷ್ಟು ದೊಡ್ಡ ಹಪ್ಪಳ ಅಂತ ನೀವೇ ನೋಡಿ. ಓಕೆ, ಹಪ್ಪಳ ನೆನ್ಪು ಸೇಲ್ ಹಾಕಿದ್ದಾರೆ ನೋಡಿ. ನೋಡಿ ಗೈಸ್, ಇದು ಇಲ್ಲಿ 50 ರೂಪಾಯಿ ಅಂತ, ಇದು 30 ರೂಪಾಯಿ ಅಂತ. ನಮ್ಮ ಮನೆ ಹತ್ರ 10 ರೂಪಾಯಿ ಅಂತ. ಮನೆ ಹತ್ರ 10 ರೂಪಾಯಿಗೆ 3 ಬರುತ್ತೆ. ಇಲ್ಲೊಂದು 10 ರೂಪಾಯಿ ಅಂತ, ಇದು 50 ರೂಪಾಯಿ ಅಂತ. ಮನೆ ಹತ್ರ 50 ರೂಪಾಯಿಗಿಲ್ಲ 30 ರೂಪಾಯಿ. ಎಷ್ಟು ಮೋಸ ಗೈಸ್ ನೋಡಿ, ಮೋಸ. ನಿಮ್ಮ ಪ್ರಕಾರ ಎಷ್ಟು ಅಂದರೆ ಹೋಟೆಲಲ್ಲ, ದೊಡ್ಡ ದೊಡ್ಡಲ್ಲ, ನಾನು ಹೇಳ್ತಾ ಇರೋದು ರೋಡ್ ಸೈಡಲ್ಲಿ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ಅಪ್ಪ, ಒಂದು 50. ಓಕೆ, 50ಕ್ಕಿಂತ ಸ್ವಲ್ಪ ಜಾಸ್ತಿ ಅಂದರೆ ಒಂದು 60 ಇಲ್ಲ ಒಂದು 70 ಅಂದ್ಕೊಳ್ಳಿ. ಲಾಸ್ಟ್ ಬೇಡ 80 ಇಟ್ಕೊಳ್ಳಿ. ಇಲ್ಲೇ ಎಷ್ಟು ಗೊತ್ತಾ ಗೋಬಿ, 120 100 ರೂಪೀಸ್ ಅಂತೆ. ಇವಳು ಹೋಗೋಣ ತಿನ್ನೋಣ ಅಂತ ಹೇಳಿದ್ರು, ರೇಟ್ ನೋಡಿ ಬೇಡ ಅಂದ್ಬಿಟ್ಟು. ನೀವು ಕೊಡ್ಬೋದು 100 ರೂಪೀಸ್ ಕೊಡ್ಬೋದು, 100 ರೂಪೀಸ್ ಕೊಡ್ಬೋದು, ಅದು ಪ್ರಾಬ್ಲಮ್ ಅಲ್ಲ. ಇನ್ನೊಂದು ಏನಂದರೆ ಅಷ್ಟು ಟೇಸ್ಟ್ ಇರಲ್ಲ ಇಲ್ಲಿ, ಓಕೆನಾ. ನೋಡಿ ಇವಾಗ ಇಲ್ಲಿಷ್ಟು ಜನ ಇದ್ದಾರೆ, ಇಲ್ಲಿ 100 ಅಂಗಡಿಗಳಿದ್ದಾವೆ. 100 ಅಂಗಡಿಗಳ ಮುಂದೆ 100 ಜನರು ಇದ್ದಾರೆ. ಪ್ರತಿಯೊಂದು ಅಂಗಡಿ ಮುಂದೆ ಒಬ್ಬೊಬ್ಬರು ಏನಾನೋ ಒಂದಿದ್ದಾರೆ. ಬಟ್ ಅದೆಲ್ಲ ತಿನ್ನೋದು ಅದರಿಂದ ಸೈಡ್ ಎಫೆಕ್ಟ್ ಇರುತ್ತೆ. ಬಟ್ ದೇಹಕ್ಕೆ ಒಳ್ಳೆಯದು, ನಮ್ಗೆ ಒಳ್ಳೆಯದು. ಏನು ಗೊತ್ತಾ, ಯೋಗ ಮಾಡೋಕ್ಕೆ ಪಾಪ ಅವರು ಯೋಗದೆಲ್ಲ ಏನು ಮಾಡಬೇಕು ಏನು ಅದೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಯಾರು ಒಬ್ಬರು ಇಲ್ಲ ನೋಡಿ, ಒಬ್ಬರು ಜನನೇ ಇಲ್ಲ, ಯಾರು ನೋಡ್ತಾ ಇಲ್ಲ. ಪಾಪ ಅವ್ರು ಒಬ್ಬರವಾಗಿಂದ ಯೋಗ ಮಾಡ್ತಾಯಿದ್ದಾರೆ. ಇದು ಬಿಟ್ಟು ಬೇರೆ ಕಡೆ ಎಲ್ಲ ಕಡೆನೂ ಎಲ್ಲ ಅಂಗಡಿ ಮುಂದೆನೂ ಜನರಿದ್ದಾರೆ. ಬಟ್ ಎಕ್ಸೆಪ್ಟ್ ಇದು ಒಂದು ಯೋಗ ಸೆಂಟ್ರ್ ಮುಂದೆ ಯಾರೂ ಇಲ್ಲ. ಅದೇ ಏನಂದರೆ ಜನರು ಯಾವಾಗಲೂ ಏನೇನು ಇಷ್ಟಪಡ್ತಾರೆ ಅಂದರೆ ನಮ್ಮ ದೇಹಕ್ಕೆ ಒಳ್ಳೇದು ಯಾವುದು ಅಲ್ಲ ಅದಕ್ಕೆ ಇಷ್ಟಪಡ್ತಾರೆ. ನಮ್ಮ ದೇಹಕ್ಕೆ ಒಳ್ಳೇದು ಯಾವುದು ಇದೆ ನೋಡಿ, ಯೋಗ ಮಾಡೋದ್ರಿಂದ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಇದೆಲ್ಲ ನಮ್ಮ ದೇಹಕ್ಕೆ ಒಳ್ಳೆಯದು. ಬಟ್ ಅದನ್ನು ಯಾರೂ ಮಾಡಲ್ಲ, ಯಾರು ನೋಡೋದು ಇಲ್ಲ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಕಬ್ಬನ್ ಪಾರ್ಕ್ ಮುಂಚೆ ಹೆಂಗಿತ್ತು ಅಂತ. ಇದು ಬ್ಲ್ಯಾಕ್ ಬ್ಲೂ ಪ್ರಿಂಟ್ ಇದೆ ಮುಂಚೆ, ಇವಾಗಿರೋದು ಹಿಂಗೆ. ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದು ಐ ಥಿಂಕ್ ನೀರ ಮರುಭೂಮಿಯಲ್ಲಿ ಬೆಳೆಯೋದು ಇದೆಲ್ಲ, ಪಾಪಸ್ ಕಳ್ಳಿ ಅಂತಲೇ ಕರೀತಾರೆ. ಸೊ ನೋಡಿ, ಇದೆ ಮುಳ್ಳು, ಜಾಸ್ತಿ ಮುಳ್ಳು. ಇದೆಲ್ಲ ನೀರು ಕಡಿಮೆ ಇರುವಂಥ ಜಾಗದಲ್ಲಿ ಬೆಳೆಯುತ್ತೆ. ಇದೆಲ್ಲ ಇಲ್ಲಿದೆ ನೋಡಿ, ಇಂಡಿಯಮ್ ಅಂತೇನೋ ಇಲ್ಲ. ಸೊ ಗೈಸ್, ಇಷ್ಟೊತ್ತು ಒಂದು ಸುಮಾರು 2 ರಿಂದ 3 ಅವರ್ ಹೋಗಿದ್ದು ಒಳಗಡೆ. ಸೊ ಆಯ್ತು, ಅಲ್ಲಿ ನೋಡಿದ್ದಾಯಿತು. ಸೊ ಶಾಪಿಂಗು ಮಾಡ್ಬೇಕು ಅಂದ್ಕೊಂಡ್ವಿ. ಸೊ ಜಾಸ್ತಿ ರೇಟ್ ಹೊರಗಡೆ ಇಲ್ಲಿ ಕಂಪೇರ್ ಮಾಡಿದರೆ. ಸೊ ಹೊರಗಡೆ ತೊಗೊಳ್ಳೋ ಅಂತೇಳಿ ಸ್ವಲ್ಪ ತಿಂದು ಗಿರ್ಮಿಟ ಮತ್ತು 2 ಬಜ್ಜಿ 3 ಬಜ್ಜಿ ತಿಂದು ಅಷ್ಟೇ. ಸೊ ಹೋಗೋಣ, ಇಲ್ಲಿಂದ ಇದಾಯಿತು ಇವತ್ತು ಬ್ಲಾಗ್. ಮನೆಗೆ ಹೋಗ್ಬಿಟ್ಟು ಮತ್ತೆ ಸಿಗೋಣ. ಓಕೆ, ಸೊ ನೀವು ಯಾರಾದ್ರು ಬರೋ ಥರ ಇದ್ದರೆ ಸೊ ಬನ್ನಿ, ಚೆನ್ನಾಗಿದೆ. ಸೊ ಫ್ಲವರ್ ಶೋ ಅಂತ ಹೇಳ್ತಾರೆ, ಜಾಸ್ತಿ ಫ್ಲವರ್ ಶೋ ಏನಿಲ್ಲ. ಫ್ಲವರ್ ಶೋ ಯಾಕಿಲ್ಲ? ಫ್ಲವರ್ ಶೋ ಜಾಸ್ತಿ ಇಲ್ಲ, ಲಾಲ್ಬಾಗಲ್ಲಿ ಇರೋ ಫ್ಲವರ್ ಶೋ ಇಲ್ಲ. ಮಾಮೂಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಮಾತ್ರ ಫ್ಲವರ್ ಶೋ ಇದೆ. ಅದು ಬಿಟ್ಟರೆ ಒಳಗಡೆ ಹೋದರೆ ಜಾಸ್ತಿ ಶಾಪಿಂಗ್ ಥರ ಜಾಸ್ತಿ ಇದೆ. ಅದು ಬಿಟ್ಟರೆ ನನಗೆ ಫ್ಲವರ್ ಶೋ ಅಂದರೆ ಜಾಸ್ತಿ ಅನ್ಕೊಂಡೆ. ಸೊ ಫ್ಲವರ್ ಶೋ ಒಂದು 80% ಇದೆ, ರಿಮೈನ್ 20% ಇದೆ. ರಿಮೈನಿಗೆ ಜಾಸ್ತಿ ಎಲ್ಲ ಅದೇ ಇದೆ. ಸೊ ಓಕೆ, ಬಂದು ನೋಡ್ಬೋದು. ಪೀಸ್ ಆಗಿದೆ, ತುಂಬ ಸಖತ್ತಾಗಿದೆ. ಎಲ್ಲ ವೀಡಿಯೋ ಮಾಡೋರು, ರೀಲ್ಸ್ ಮಾಡೋರೆ, ಹುಚ್ಚರೆ ಜಾಸ್ತಿ. ನಾವು ಹುಚ್ಚರೆ. ಮುಂಚೆ ಹೆಂಗಿತ್ತು ಅಂದರೆ ಸುಮ್ಮನೆ ನೋಡ್ಕೊಂಡು ಹೋಗ್ಬಿಡೋರು. ಇವಾಗ ಹೆಂಗಂದರೆ ಪ್ರತಿಯೊಂದು ಮೂಮೆಂಟ್ ಕ್ಯಾಪ್ಚರ್ ಮಾಡ್ತಾರೆ. ಸೊ ಮೂಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಸೊ ನಾವು ಇವಾಗ ಬಂದೋಗ್ಬಿಡ್ತೀವಿ, ಅದು ಮರ್ತೋಗ್ಬಿಡ್ತೀವಿ. ಸೊ ಮೂಮೆಂಟ್ ಕ್ಯಾಪ್ಚರ್ ಆಗೋದು ಏನಾಗುತ್ತೆ, ಅದರಿಂದ ಏನಾಗುತ್ತೆ ಅಂದರೆ, ಸೊ ನಾವು ಎಷ್ಟೋ ವರ್ಷ ಆದಮೇಲೆ ಮತ್ತೆ ನಮ್ಮ ಫೋನ್ ನಮ್ಮ ಹತ್ರ ಇರುತ್ತೆ ಅಂದರೆ ನೋಡಿದ್ರೆ ಮೆಮರೀಸ್ ನಮ್ಮ ಹತ್ರ ಇರುತ್ತೆ. ಸೊ ಹಂಗಾಗಿ ಆದಷ್ಟು ಎಲ್ಲೇ ಹೋದ್ರೂ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಬೇಕು. ಸೊ ಹಂಗಾಗಿ ನಾವು ಯಾಕೆ ಲಾಂಗ್ ಮಾಡ್ತಾಯಿದ್ದೆ, ಯಾಕೆ ರೀಲ್ ಮಾಡ್ತಿದ್ದೆ ಅಂದರೆ, ಸೊ ಮುಂದೆ ನಮ್ಗೆ ವಯಸ್ಸಾದ್ಮೇಲೆ ಮಕ್ಕಳ ಮುಂದೆ ಕೂತ್ಕೊಂಡು ನೋಡಿದ್ರು ಸೊ ನಾವು ಹೆಂಗಿದ್ವಿ, ನಾವು ಏನು ಮಾಡ್ತಿದ್ವಿ, ಏನೆಲ್ಲ ಮಾಡೋದೆಲ್ಲ ನಮಗೊಂದು ಆಲ್ಬಮ್ ಥರ ರೆಡಿಯಾಗುತ್ತೆ. ಸೊ ಹಂಗಾಗಿ ನಾವು ಮಾಡ್ತಾ ಇರೋದಷ್ಟೇ, ನಮ್ಮ ಖುಷಿಗೋಸ್ಕರ ಮಾಡೋದು ಗಾಯ್ಸ್ ಆಗಿದೆ ಮುಂದೆ. ಸೊ ಗಾಡಿ ಪಾರ್ಕಿಂಗ್ ಪರವಾಗಿಲ್ಲ, ಅನ್ಲಿಮಿಟೆಡ್ ಅಂದರೆ 30 ರೂಪಾಯಿ ಅಂತೆ. ಎಷ್ಟು ಅವರ್ ಅಂತ ಮೆನ್ಷನ್ ಮಾಡಿಲ್ಲ ಅವರು. ಸೊ ಒಂದು 3-4 ಅವರ್ ಮೇಲೆ ಆಗಿದೆ. ಸೊ ಬನ್ನಿ, ಗಾಡಿ ಪಾರ್ಕಿಂಗ್ ಮಾಡಿದ್ದೀವಿ, ತಗೊಂಡು
ಇವಾಗ ಟ್ರಾಫಿಕ್ ಆಗೋಷ್ಟರಲ್ಲಿ ಈಗ ಆಲ್ರೆಡಿ 4 ಗಂಟೆ ಹತ್ರನೇ. ನಾವು ಬೆಂಗಳೂರು ಒಳಗಡೆಯಿಂದ ನಮ್ಮ ಮೇರೆಗೆ ಹೋಗ್ತಾ ಜಾಸ್ತಿ ಟ್ರಾಫಿಕ್ ಇರುತ್ತೆ. ಆಗುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಅಂತೀವಿ ಎಷ್ಟು ಬೇಗ ಹೋಗ್ತೀವಿ ಅಷ್ಟು ಬೇಗ ಟ್ರಾಫಿಕಿಂದ ಎಸ್ಕೇಪ್ ಆಗ್ತೀವಿ. ಇಲ್ಲ ಅಂದರೆ ಇನ್ನೂ ಸ್ವಲ್ಪ 1 ಅವರ್ ಲೇಟ್ ಆದರೆ ಪಕ್ಕ ಇಲ್ಲಿಂದ ಇವಾಗ ಮೆಜೆಸ್ಟಿಕ್ ಏರಿಯಾ ಅದು ಇಲ್ಲಿಂದ ನಮ್ಮ ಏರಿಯಾವರೆಗೂ ಫುಲ್ಲು ಟ್ರಾಫಿಕ್ ಇರುತ್ತೆ. ಸೊ ಬನ್ನಿ ಬೇಗ ಹೋಗ್ಬಿಡೋಣ. ನೋಡಿ ಗಾಯ್ಸ್, ಪಾಪ ನಮ್ಮ ಹಸ್ಬೆಂಡ್ ಹೆಲ್ಮೆಟ್ ತಗೊಂಡ್ಬಿಟ್ಟಿದ್ದಾರೆ. ನಾನು ಹೊಸದು ತಗೊಂಡೆ ಇವತ್ತು ಹೆಲ್ಮೆಟ್. ಅಲ್ಲಿ ನನ್ನ ಫ್ರೆಂಡ್ ಮನೇಲಿ ಬಿಟ್ಟು ಬಂದಿದ್ದೆ. ಇದನ್ನು ಇಲ್ಲೇ ಇಕ್ಕೋಣ ಅಂತ ಇಲ್ಲಿ ಇಕ್ಕಿದ್ರೆ ಇದು ತಗೊಂಡಿಲ್ಲ, ಅದು ತಗೊಂಡು ಹೋಗ್ಬಿಟ್ಟಿದ್ದಾರೆ. ಹಳೆ ಹೆಲ್ಮೆಟ್ ಇದು ಹೊಸ ಹೆಲ್ಮೆಟ್ ಇಲ್ಲೇ ಇದೆ. ಇದು ಯಾಕಂದರೆ 100 ರೂಪಾಯಿ ಅಲ್ವಾ, ಅದಕ್ಕೆ ಇಲ್ಲಿ ಬಿಟ್ಟೋಗಿದೆ. ಅದೇ ಚೆನ್ನಾಗಿತ್ತು ಹೆಲ್ಮೆಟ್, ಅದು ಪರವಾಗಿಲ್ಲ, ಅದು ನೋಡೋಕೆ ಚೆನ್ನಾಗಿದೆ ಅಂತ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಆದರೆ ಅದು ಹಳೆ ಹೆಲ್ಮೆಟ್ ಅವ್ರಿಗೆ ಗೊತ್ತಿಲ್ಲ ಚೆನ್ನಾಗಿಲ್ಲ ಅಂತ. ಏನು ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಅವ್ರದ್ದು ಇನ್ನೊಂದು ಹೋಗುತ್ತೆ, ಇನ್ನು ಏನು ಮಾಡೋದು. ಸರಿ ಬನ್ನಿ ಹೋಗೋಣ. ಇಷ್ಟು ನೋಡಿ ಮನೆಗೆ ಹೋಗ್ತಾ ಇದ್ದೀವಿ. ಬಂದ್ಬಿಟ್ವಿ, ಮನೆ ಹತ್ರ ಬಂದಿದ್ದೀವಿ. ನಮ್ಮ ಹಸ್ಬೆಂಡು ಮುಂದ್ಗಡೆ ಗಾಡಿ ಓಡಿಸ್ತವ್ರೆ, ನಾನು ಮುಂದ್ಗಡೆ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಸ್ಪೆಕ್ಸ್ ಹೆಂಗಿದೆ, ಇದಕ್ಕೊಂದ್ರೆ ಎಲ್ಲ ಯಾರ್ಯಾರಿಗೆ ಸ್ಪೆಕ್ಸ್ ಇಷ್ಟ ಆಯಿತು ಅವರೆಲ್ಲ ಕಮೆಂಟ್ ಹಾಕಬೇಕು. ಓಕೆ ಬಾಯ್. ಮನೇಲಿ ಸಿಗೋಣ. ನಮ್ಮ ಕಾಲೇಜು ಆಕ್ಸ್ಫರ್ಡ್ ಕಾಲೇಜು ಹೋಗ್ತಾ ಇದ್ದೀವಿ. ಆಕ್ಸ್ಫರ್ಡ್ ಕಾಲೇಜ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಕಾಲೇಜು ನಾನು ಇಲ್ಲೇ 4 ಇಯರ್ಸ್ ಇಲ್ಲೇ ಓದಿದ್ದು. ಇವಾಗ ಇಲ್ಲದೆ ಮೆಟ್ರೋ ಆಗ್ಬಿಟ್ಟಿದೆ, ಅದಕ್ಕೆ ಕಾಣಿಸ್ತಾ ಇಲ್ಲ. ಹಿಂಗೆ ಹೋದರೆ ಇಲ್ಲೊಂದು ಕಾರ್ ಹೋಗ್ತೈತೆ ಅಲ್ವಾ, ಅದು ಈಸ್ಕೋಬೇಕು ಅಂತ ಆಸೆ ನನಗೆ. ಈಸ್ಕೊಳ್ಳೋಣ ಒಂದು ದಿವಸ ಆದರೆ. ನೋಡಿ ಅದೇ ನಮ್ಮ ಕಾಲೇಜ್, ದಿ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಆದರೆ ನಾನು ಇಂಜಿನಿಯರ್ ಅಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.